ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ DCC ಬ್ಯಾಂಕ್ನಿಂದ ನೇಮಕಾತಿಯ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಸೆಕೆಂಡ್ ಡಿವಿಷನ್ ಕ್ಲರ್ಕ್, P1 ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಹೊಸ ಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಒಟ್ಟು 104 ಹುದ್ದೆಗಳಿಗೆ ಹೊಸ ಸೂಚನೆ ಬಿಡುಗಡೆಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ, ಇನ್ನು ಕಾಯಂ ಉದ್ಯೋಗಗಳಾಗಿರ್ತವೆ. ನೀವು ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳ ಯಾರೇ ಆಗಲಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ಆಗಸ್ಟ್ 27, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. 18ರಿಂದ 40 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ನೇಮಕಾತಿ ಸಂಸ್ಥೆ ನೋಡಿ, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಆಗಿರುತ್ತೆ. ಹಾಗೆ ನೇರ ನೇಮಕಾತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಅಧಿಸೂಚನೆ ಬಿಡುಗಡೆಯಾದಂಥ ದಿನಾಂಕ 21/7/2026 ಆಗಿರುತ್ತೆ. ಒಟ್ಟು 104 ಹುದ್ದೆಗಳು. ಇನ್ನು ಪೋಸ್ಟ್ಗಳು 2ನೇ ವಿಭಾಗದ ಗುಮಾಸ್ತ, ಗನ್ಮ್ಯಾನ್ ಮತ್ತು ವಿಮನ್ ಹುದ್ದೆಗಳಾಗಿರ್ತವೆ ನೋಡಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ಇದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಇನ್ನು 27 ಆಗಸ್ಟ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/8/2026 ಆಗಿರುತ್ತೆ. ಹಾಗೇನ ನೋಡಿ, ಒಟ್ಟು 104 ಹುದ್ದೆಗಳಿದ್ದಾವೆ. 83 ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಹಾಗೂ 1 ಗನ್ಮ್ಯಾನ್ ಹುದ್ದೆ, 20 P1 ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ನೋಡಿ. 2ನೇ ವಿಭಾಗದ ಗುಮಾಸ್ತ, SC/ST ಅಭ್ಯರ್ಥಿಗಳಿಗೆ 83. ಹಾಗೆ ಇಲ್ಲಿ ನೋಡಿ, ವರ್ಗ 1 ಈ ಒಂದು ಹುದ್ದೆಗಳಿಗೆ 4 ಆನೆ. ಆನಂತರ 2A ಅಭ್ಯರ್ಥಿಗಳಿಗೆ 12, 2B ಅಭ್ಯರ್ಥಿಗಳಿಗೆ 3, 3A ಅಭ್ಯರ್ಥಿಗಳಿಗೆ 3 ಹಾಗೂ 3B ಅಭ್ಯರ್ಥಿಗಳಿಗೆ 4, ಸಾಮಾನ್ಯ ಅಭ್ಯರ್ಥಿಗಳಿಗೆ 42 ಹುದ್ದೆಗಳನ್ನು ಮೀಸಲಿಡಲಾಗಿರುತ್ತೆ. ಗನ್ಮ್ಯಾನ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಆಗಿರುತ್ತೆ. ಇನ್ನು P1 ಹುದ್ದೆಗಳಿಗೆ ನೋಡೋದಾದರೆ SC/ST ಅಭ್ಯರ್ಥಿಗಳಿಗೆ 20 ಹುದ್ದೆಗಳು ಹಾಗೂ 2A ಅಭ್ಯರ್ಥಿಗಳಿಗೆ 3, 2B ಅಭ್ಯರ್ಥಿಗಳಿಗೆ 1, 3A ಅಭ್ಯರ್ಥಿಗಳಿಗೆ 1, 3B ಅಭ್ಯರ್ಥಿಗಳಿಗೆ 1 ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 9 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ನೀವು ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಇನ್ನು ಟರ್ಮ್ ಆ್ಯಂಡ್ ಕಂಡೀಷನ್ ನೋಡೋದಾದರೆ, ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು. ಅರ್ಜಿದಾರರು ಕನ್ನಡ ಓದಲು ಮತ್ತು ಬರೆಯಲು ಮಾತನಾಡಲು ಬರಬೇಕಾಗುತ್ತೆ. ಅರ್ಜಿದಾರರು 1 ಹುದ್ದೆಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಒಬ್ಬ ಅಭ್ಯರ್ಥಿಯು 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಮೊದಲು ಸಲ್ಲಿಸಿದ ಅರ್ಜಿಯನ್ನು ಮಾತ್ರ ಮಾನ್ಯವೆಂದು ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಪ್ರಸ್ತುತ ಉದ್ಯೋಗದಾತರಿಂದ ನಿರೀಕ್ಷಾಪನ ಒಂದು ಸರ್ಟಿಫಿಕೇಟನ್ನು ತರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಫ್ರೆಂಡ್ಸ್ SLC, PUC ಮತ್ತು ಯಾವುದೇ ಡಿಗ್ರಿಯನ್ನು ಮಾಡಿಕೊಂಡಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಗನ್ಮ್ಯಾನ್ ಅಭ್ಯರ್ಥಿಗಳಿಗೆ SLC ಪಾಸ್ ಆಗಿರಬೇಕು ಹಾಗೂ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಆಗಿರಬೇಕು, ಮಾಜಿ ಸೈನಿಕ ಆಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್ ಜವಾನ ಹುದ್ದೆಗಳಿಗೆ ನೋಡಿ, ಇವು P1 ಹುದ್ದೆಗಳಿಗೆ SLC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಶುಲ್ಕ ಪಾವತಿಸಲು 27/8/2026 ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರುತ್ತೆ. SC/ST ಪ್ರವರ್ಗ ಅಭ್ಯರ್ಥಿಗಳಿಗೆ 18ರಿಂದ 40 ವರ್ಷಗಳು, 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 18ರಿಂದ 38 ವರ್ಷಗಳು, ಹಾಗೆ ಜನರಲ್ 18ರಿಂದ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್ ವರ್ಗ ಮತ್ತು ಅರ್ಜಿ ಶುಲ್ಕ ನೋಡಿ, SC/ST ಪ್ರವರ್ಗ 1 500 ರೂಪಾಯಿ ಜೊತೆಗೆ ಅನ್ವಯವಾಗುವ ಬ್ಯಾಂಕ್ ಗೇಟ್ವೇ ಶುಲ್ಕಗಳು ಅಂತ ಕೊಟ್ಟಿದ್ದಾರೆ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ವಿಷಯ ಮತ್ತು ಗುರುತುಗಳು ನೋಡಿ, ಪೋಸ್ಟ್ಗೆ 2ನೇ ವಿಭಾಗದ ಗುಮಾಸ್ತ 200 ಅಂಕಗಳಿಗೆ ಕನ್ನಡ ಭಾಷೆ 50 ಮಾರ್ಕ್ಸ್ ಇರುತ್ತೆ.
ಸಾಮಾನ್ಯ ಇಂಗ್ಲಿಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರಿ ವಿಷಯ 50, ಭಾರತೀಯ ಸಂವಿಧಾನ 25 ಮತ್ತು ಬ್ಯಾಂಕ್ ಕೆಲಸದ ಕಾರ್ಯವಿಧಾನಗಳು ಮತ್ತು ಸಾಮಗ್ರಿಗಳು 25 ಮಾರ್ಕ್ಸ್ ಇರುತ್ತೆ. ಇನ್ನು P1 ಮತ್ತು ಗನ್ಮ್ಯಾನ್ ಅಭ್ಯರ್ಥಿಗಳಿಗೆ 100 ಅಂಕಗಳು, ಕನ್ನಡ ಭಾಷೆ 50, ಸಾಮಾನ್ಯ ಜ್ಞಾನ 50 ಇರುತ್ತೆ. ಇನ್ನು ಲಿಖಿತ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತೆ. ಪ್ರತಿ ಹುದ್ದೆಗೆ 1:5 ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಗರಿಷ್ಠ 15 ಅಂಕಗಳನ್ನು ಹೊಂದಿರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಅಂಕಗಳು ಮತ್ತು ಸಂದರ್ಶನ ಅಂಕಗಳನ್ನು ಒಟ್ಟಿಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಶೈಕ್ಷಣಿಕ ಅರ್ಹತಾ ಅಂಕಪಟ್ಟಿ, ತಾತ್ಕಾಲಿಕ ಪದವಿ ಅಂಕಪಟ್ಟಿ ಹಾಗೂ ಜನ್ಮ ದಿನಾಂಕ ತೋರಿಸುವಂಥ SLC ಪ್ರಮಾಣ ಪತ್ರ, ಮೀಸಲಾತಿಯ ಸೌಲಭ್ಯಗಳನ್ನು ಪಡೆಯೋದಾದರೆ ಜಾತಿ ಪ್ರಮಾಣ ಪತ್ರ, ಕಂಪ್ಯೂಟರ್ ಜ್ಞಾನ ಪುರಾವೆ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಬೆಳಗಾವಿ DCCbank.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.